ಇನ್ನು ಡಿಸಿಎಂ ಡಿಕೆ ಭೇಟಿಯಾದ ಸಚಿವ ಪ್ರಿಯಾಂಕ್ ಖರ್ಗೆ ಡಿಕೆ ನಿವಾಸದಲ್ಲಿ ಭೇಟಿಯಾಗಿ ಇಬ್ಬರು ಕೂಡ ಮಾತುಕತೆ ನಡೆಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ಇಬ್ಬರು ಕೂಡ ಮಾತುಕತೆ ನಡೆಸಿದರು. ಮೊನ್ನೆ ಅಷ್ಟೇ ಡಿಕೆ ಜೊತೆ ಚರ್ಚೆ ಮಾಡಿದ್ರು ಪ್ರಿಯಾಂಕ್. ಇವತ್ತು ಮತ್ತೆ ಡಿಸಿಎಂ ಡಿಕೆ ಭೇಟಿಯಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ. ನೆನ್ನೆ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಕುರಿತು ಚರ್ಚೆ ಆಯಿತು. ಪಕ್ಷದ ಬೆಳವಣಿಗೆ ಕುರಿತು ಚರ್ಚೆ ನಡೆಸಿದಂತ ಹೈಕಮಾಂಡ್ ಇಂದು ಮತ್ತೆ ಡಿಸಿಎಂ ಡಿಕೆ ಅವರನ್ನ ಪ್ರಿಯಾಂಕ್ ಭೇಟಿಯಾಗಿದ್ದಾರೆ. ನಿನ್ನೆ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಬಗ್ಗೆ ಚರ್ಚೆ, ಪಕ್ಷದ ಬೆಳವಣಿಗೆ ಕುರಿತು ಚರ್ಚೆ ಮಾಡಿದ್ರು ಹೈಕಮಾಂಡ್. ಪಟ್ಟದ ಚರ್ಚೆ ಇದೆ ಅಂತ ಹೇಳ್ತಿರುವಂತಹ ಹೈಕಮಾಂಡ್ ನಾಯಕರು. ಬಹಳ ಮುಖ್ಯವಾಗಿ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮೀಟಿಂಗ್ನಲ್ಲಿದ್ದರು. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಿದ್ದಾರೆ. ಸೊ ಹಾಗಾಗಿ ಇದೆರಡನ್ನೂ ಕೂಡ ನಾವು ಟ್ಯಾಲಿ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಏನು ಚರ್ಚೆ ಆಗಿರಬಹುದು, ನಿನ್ನೆಯ ಮೀಟಿಂಗ್ನ ಇನ್ಸೈಡ್ ಡೀಟೇಲ್ಗಳು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನಾದರೂ ಲಭ್ಯ ಆಗಿದೆಯಾ, ಸೊ ಅದರ ಬಗ್ಗೆ ಏನಾದರೂ ಚರ್ಚೆ ಆಗಬಹುದಾ? ಸೊ ಹೀಗೆ ನಾನಾ ರೀತಿಯಾದಂಥ ಪ್ರಶ್ನೆಗಳು ಈ ಒಂದು ಭೇಟಿಯಲ್ಲಿ ಹುಟ್ಟುತ್ತೆ. ಅದು ಕೂಡ ಮೊನ್ನೆ ಅಷ್ಟೇ ಡಿ ಕೆ ಅವ್ರನ್ನ ಭೇಟಿಯಾಗಿದ್ದರು ಪ್ರಿಯಾಂಕ್ ಖರ್ಗೆ. ಸೊ ಪ್ರಮೋದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಮೋದ್, ಇದೀಗ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಾಕಷ್ಟು ನಾಯಕರು ಭೇಟಿ ಕೊಡ್ತಿದ್ದಾರೆ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಒಂದು 2 ದಿನದ ಗ್ಯಾಪಲ್ಲೇ ಮತ್ತೆ ಭೇಟಿ ಕೊಡ್ತಾ ಇರೋದು. ನಿನ್ನೆ ಕಾಂಗ್ರೆಸ್ನ ಹೈಕಮಾಂಡ್ ಲೆವೆಲ್ನಲ್ಲಿ ಮೀಟಿಂಗ್ ಆಗಿರೋದು. ಸೊ ಸದ್ಯಕ್ಕೆ ಈ ಭೇಟಿಯ ಒಂದಷ್ಟು ಉದ್ದೇಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಗಿರ್ಬೋದು, ಏನಾಗ್ತಿದೆ ಕಾಂಗ್ರೆಸ್ ಕ್ಯಾಂಪ್ನಲ್ಲಿ? ಪ್ರಿಯಾಂಕ್ ಖರ್ಗೆ ಭೇಟಿ ಕೇವಲ ಸಚಿವರು ಮತ್ತು ಸಚಿವರ ನಡುವಿನ ಭೇಟಿ ಖಂಡಿತ ಅಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಕಾಂಗ್ರೆಸ್ ಮನೆಯ ಲೆಕ್ಕಾಚಾರಗಳನ್ನ ಅಥವಾ ಕಾಂಗ್ರೆಸ್ ಮನೆಯ ಡೆವಲಪ್ಮೆಂಟ್ಗಳನ್ನ ಹತ್ತಿರದಿಂದ ನೋಡುವಂತಹ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ರಾಜ್ಯದ ಇನ್ನಿತರ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ಪಡೆದು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೆ. ಅಟ್ ದ ಸೇಮ್ ಟೈಮ್ ರಾಜ್ಯ ನಾಯಕರಿಗೆ ಯಾವ ಸಂದೇಶವನ್ನ ರವಾನೆ ಮಾಡಬೇಕು, ಯಾರ ಮೂಲಕ ರವಾನೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಥ ನಾಯಕರುಗಳನ್ನ ಅಂದ್ರೆ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, ದಿನೇಶ್ ಇರ್ಬೋದು, ಅದರ ಜೊತೆಗೆ ಇನ್ನಿತರ ಹಿರಿಯ ನಾಯಕರುಗಳಿರ್ಬೋದು, ಜಾರ್ಜ್ ಇರ್ಬೋದು, ಇಂಥ ನಾಯಕರನ್ನ ಸಂಪರ್ಕ ಮಾಡಿ ಅವರ ಮೂಲಕ ಸಂದೇಶವನ್ನ ರವಾನೆ ಮಾಡುವಂತ ಕೆಲಸವನ್ನ ಅನೇಕ ಬಾರಿ ಕೂಡ ಮಾಡಿದೆ. ನಿಮ್ಗೆ ನೆನಪಿರ್ಬೋದು, ಕೆಲ ದಿನಗಳ ಹಿಂದೆ ಸುಮಾರು 2 ವಾರಗಳ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ದೆಹಲಿಗೆ ತೆರಳಿ ಅಲ್ಲಿ ರಾಹುಲ್ ಗಾಂಧಿ ಅವರನ್ನೇ ಭೇಟಿಯಾಗಿದ್ರು. ರಾಜ್ಯ ರಾಜಕೀಯದ ಸಂಪೂರ್ಣ ಚಿತ್ರಣವನ್ನು ಕೊಟ್ಟಿದ್ರು. ಅದಾದ ಬಳಿಕ ಇತ್ತೀಚೆಗಷ್ಟೇ 2 ದಿನಗಳ ಹಿಂದಷ್ಟೇ ಸುಮಾರು 1 ಗಂಟೆಗಳ ಕಾಲ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ನಿರಂತರವಾಗಿ ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಸುಮಾರು 1 ಗಂಟೆಗಳ ಸುದೀರ್ಘ ಮಾತುಕತೆ ಕೂಡ ಆಗಿದೆ. ಇವತ್ತು ಮತ್ತೆ ಭೇಟಿ ಮಾಡಿದ್ದಾರೆ. ಹೀಗಾಗಿ ಸಹಜವಾಗಿ ಇದು ಯಾವುದೇ ರೀತಿಯಂತ ಸಚಿವ ಇಲಾಖೆಗೆ, ಸಚಿವರಿಗೆ ಸಂಬಂಧಪಟ್ಟಂತ ಅಥವಾ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಯಾವುದೇ ಬೆಳವಣಿಗೆ ಖಂಡಿತ ಅಲ್ಲ. ನಿನ್ನೆ ಒಂದು ಪ್ರಮುಖವಾದಂತಹ ಬೆಳವಣಿಗೆ ಆಗಿದೆ. ನಿನ್ನೆ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಮಹತ್ತರವಾದಂತಹ ಬೆಳವಣಿಗೆ ಆಗಿದೆ. ಅದಾದ ಬಳಿಕ GSO ಅಂದ್ರೆ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ KC ವೇಣುಗೋಪಾಲ್ ಏನಿದ್ದಾರೆ, ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ, ಅವರು ಕೂಡ ನೇರವಾಗಿ ಹೇಳಿದ್ದಾರೆ ಕರ್ನಾಟಕದ ವಿಚಾರ ಚರ್ಚೆ ಆಗಿದೆ ಅಂತ. ಅಂದ್ರೆ ಒಂದು ಇಂಡಿಕೇಶನ್ ಖಂಡಿತವಾಗ್ಲೂ ಸಿಕ್ಕಿದೆ. ಕರ್ನಾಟಕದ ವಿಚಾರವನ್ನ ಚರ್ಚೆ ಮಾಡಲಾಗಿದೆ. ಆದ್ರೆ ಯಾವ ವ್ಯಾಪ್ತಿಯಲ್ಲಿ, ಎಷ್ಟು ಫ್ರೀಕ್ವೆನ್ಸಿಯಲ್ಲಿ, ಎಷ್ಟು ತೀವ್ರವಾಗಿ, ಎಷ್ಟು ಆಳವಾಗಿ ಚರ್ಚೆ ಮಾಡಿದ್ದಾರೆ ಅನ್ನೋಂಥದ್ದು ತತ್ಕ್ಷಣಕ್ಕೆ ಹೇಳೋದು ಕಷ್ಟ. ಯಾಕೆಂದ್ರೆ ನಿನ್ನೆಯ ಮೀಟಿಂಗ್ ಅನ್ನ ಗಮನಿಸ್ತಾ ಇದ್ರೆ, ಜೊತೆಗೆ ಅವ್ರು ಕೊಟ್ಟಿರುವಂತಹ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಇನ್ನಷ್ಟು ಮೀಟಿಂಗ್ ಗಳನ್ನ ಮಾಡ್ತೀವಿ ಅಂತ ಅಂದ್ರೆ ಪ್ರಕ್ರಿಯೆ ಆರಂಭವಾಗಿದೆ. ಚರ್ಚೆಯ ಪ್ರಕ್ರಿಯೆ ಖಂಡಿತವಾಗ್ಲೂ ಆರಂಭವಾಗಿದೆ. ಇದರಲ್ಲಿ ಬೇರೆ ಬೇರೆ ಹಂತದಲ್ಲಾಗುತ್ತೆ, ಏಕಾಏಕಿ ಎಲ್ಲವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಹಜವಾಗಿ ಈ ಕಾರ್ಯದರ್ಶಿಗಳಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನಾಗ್ಲಿ ವರದಿಗಳನ್ನಾಗ್ಲಿ ತಂದುಕೊಂಡಿರ್ತಾರೆ. ಅದಾದ ಬಳಿಕ ಕರ್ನಾಟಕದ ನಾಯಕರನ್ನ ವಿಶ್ವಾಸಕ್ಕೆ ಪಡೆದು ಅವರಿಗೆ ಮಾಹಿತಿಯನ್ನ ರವಾನೆ ಮಾಡೋದು ಅಥವಾ ಅವರಿಗೆ ಸಂದೇಶವನ್ನ ರವಾನೆ ಮಾಡುವಂಥದ್ದು, ಅವರನ್ನ ಸಂಪರ್ಕಿಸಿ ಅವರನ್ನ ಕನ್ವಿನ್ಸ್ ಮಾಡೋದು ಅಥವಾ ಅವರನ್ನ ಜೊತೆಗೆ ಕರೆದು ಮಾತನಾಡುವಂಥದ್ದು, ಇದೆಲ್ಲವೂ ಕೂಡ ಪ್ರಕ್ರಿಯೆ ಆಗಿರುತ್ತೆ ಖಂಡಿತವಾಗ್ಲು. ಈ ನಿಟ್ಟಿನಲ್ಲಿ ಇವತ್ತಿನ ಪ್ರಿಯಾಂಕ್ ಖರ್ಗೆ ಅವರ ಭೇಟಿ ಕೂಡ ಅದರ ಒಂದು ಭಾಗ ಅಂದ್ರೆ ತಪ್ಪಾಗಲ್ಲ. ಪ್ರಿಯಾಂಕ್ ಖರ್ಗೆ ಕೂಡ ಸಹಜವಾಗಿ ಒಂದಿಷ್ಟು ಸೂಚನೆಗಳನ್ನ ಹೈಕಮಾಂಡ್ ಮೂಲಕ ನೀಡಲಾಗಿರುತ್ತೆ. ಅದನ್ನ ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಅಥವಾ ಯಾವುದೇ ಪ್ರಕ್ರಿಯೆ ಅಥವಾ ಯಾವುದೇ ಸೂಚನೆಯನ್ನ ರಾಜ್ಯ ನಾಯಕರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಅಥವಾ ಅನುಷ್ಠಾನ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದು ಒಂದು ಸ್ಮೂತ್ ಫಂಕ್ಷನಿಂಗ್ ಕೂಡ ಆಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತಿನ ಭೇಟಿ ಏನಿದೆ, ಖರ್ಗೆ ಅವರ ಭೇಟಿ ಅದರ ಪ್ರಕ್ರಿಯೆಯ ಒಂದು ಭಾಗ ಅಂದ್ರೆ ತಪ್ಪಾಗಲ್ಲ. ಅದರಲ್ಲಿ ಇವರೆಲ್ಲ ವಿಚಾರಗಳನ್ನ ಖಂಡಿತವಾಗ್ಲೂ ರಾಜಕೀಯ ವಿಚಾರಗಳನ್ನ ಮಾತಾಡಿರ್ತಾರೆ. ನಿನ್ನೆ ಆದಂತಹ ಬೆಳವಣಿಗೆ ಇರ್ಬೋದು ಅಥವಾ ಅದರ ಹಿಂದಿನ ಬೆಳವಣಿಗೆ ಇರ್ಬೋದು, ಇದೆಲ್ಲದರ ವಿಚಾರವನ್ನ ಖಂಡಿತ ಒಂದು ಕೋರ್ಡಿನೇಷನ್ ಆಗಿ ಈ ಒಂದು ಕೆಲಸ ಆಗಿರುತ್ತೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಖಂಡಿತ ಇದು ಕರ್ನಾಟಕ ರಾಜ್ಯ ರಾಜಕೀಯ ಚರ್ಚೆಯ ಮುಂದುವರೆದ ಭಾಗ. ಅವಿನಾಶ್, ಧನ್ಯವಾದ ಪ್ರಮೋದ್. ಇದೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಪ್ರಿಯಾಂಕ್ ಖರ್ಗೆ ಆಗಲೇ ಬಂದಂಥ ವಿಚಾರ ಹೇಳ್ತಾ ಇದ್ವಿ. ಪ್ರಿಯಾಂಕ್ ಖರ್ಗೆ ಇವತ್ತು ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿ ಕೊಟ್ಟರು. ಒಂದು 3-4 ದಿನಗಳ ಅಂತರದಲ್ಲೇ 2ನೇ ಭೇಟಿ ಇದು. ಇನ್ನೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಲೆವೆಲ್ನಲ್ಲಿ ಆಗ್ತಿರುವಂಥ ಮೀಟಿಂಗ್, ಇದೆಲ್ಲವನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ನೋಡಿದಾಗ ಏನಾಗ್ತಿದೆ, ಯಾವ ಉದ್ದೇಶಕ್ಕೆ ಭೇಟಿ ಅನ್ನೋದು